ಹಾಯ್ ಶಾಲಿನಿ, ನಡೀರಿ ಹೋಣ. ಎಲ್ಲಿ? ಸುಮ್ಮನೆ ಹೀಗೆ ಬರೋಣ. ಯಾಕೆ ಶಾಲಿನಿ ಇಷ್ಟೊಂದು ಸೀರಿಯಸ್ ಆಗಿ ಕೂತಿದ್ದೀರಾ? ನನಗೆಲ್ಲ ವಿಷಯ ಗೊತ್ತಾಗಿದೆ. ಯಾವ ವಿಷಯ? ಪ್ಲೀಸ್ ಶಾಲಿನಿ, ಏನಾದರೂ ಮಾತಾಡಿ. ಯಾಕೆ ಸುಮ್ಮನೆ ಕೂತಿದ್ದೀರಾ? ನೀ ಬೇರೆ ಹುಡುಗಿನ ನೋಡ್ಕೊ, ಶಾಲಿನಿನ ಮರ್ತ್ಬಿಡು. ಹೀಗೆ ಹೇಳಿದ್ರೆ ಹೇಗಿರುತ್ತೆ ಅಂತ ಗೊತ್ತಾಯ್ತಾ? ಹೌ, ನೀವು ಏನು ಹೇಳ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇದನ್ನು ಖಡಾಖಂಡಿತವಾಗಿ ನೀವು ಇನ್ನೊಬ್ರಿಗೆ ಹೇಳಿದ್ರಿ, ಅವ್ರಿಗೆ ಹೇಗನ್ನಿಸ್ತು ಅಂತ ಯೋಚನೆ ಮಾಡಲಿಲ್ವಾ? ಯಾರಿಗೆ ಹೇಳಿದೆ? ಇನ್ನೇ ಅದಕ್ಕೆ ಶೇಖಿಗೆ. ಶೇಖಿ ನನಗೆ ನಿಮ್ಮ ಬಗ್ಗೆ ಹೇಳ್ತಿದ್ದಾಗೆಲ್ಲ ಅವ್ನು ನಮ್ಮ ಸ್ನೇಹನ ತಪ್ಪು ತಿಳ್ಕೊತಾ ಇದ್ದಾನೆ ಅಂತ ಅಂದ್ಕೊಂಡೆ. ಆದರೆ ತಪ್ಪು ತಿಳ್ಕೊಂಡಿದ್ದ ಅವನಲ್ಲ, ನಾನು ಅಂತ ಆಮೇಲೆ ಗೊತ್ತಾಯ್ತು. ಯಾಕೆ ಶಾಲಿನಿ, ಏನೋ ಮಾತಾಡ್ತಿದ್ದೀರಲ್ಲ? ಪ್ಲೀಸ್ ದಿಗಂತ್, ಸುಮ್ಮನೆ ಪ್ಯಾಚಪ್ ಮಾಡೋದಕ್ಕೆ ನೋಡಬೇಡಿ ದಿಗಂತ್. ಅವತ್ತು ನೀವು ಶೇಖರ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಶೇಖಿಗೆ ಒಂದು ಫೋನ್ ಬಂತು. ಅವನು ಅದನ್ನು ಕಟ್ ಮಾಡೋ ಹಾಗೆ ಮಾಡಿ ರಿಸೀವ್ ಮಾಡ್ದ. ಆ ಕಡೆ ಲೈನ್ನಲ್ಲಿ ನಿಮ್ಮ ಮಾತೆಲ್ಲ ಒಬ್ಬರು ಕೇಳಿಸ್ಕೊಂಡು. ಏನಂటే ಫುಲ್ ಜಾಸೂಸಿನಾ? ನಾನು ಜೇಮ್ಸ್ ಬಾಂಡ್, ನೀವು ಜೇಮ್ಸ್ ಬಾಂಡಿ. ಹೇಗಿರುತ್ತೆ? ಸೂಪರ್. ನೀನೇನು ಇಲ್ಲಿ? ನಿಮಗೆ ಮದುವೆ ಆಗಿದೆ, ಅದಕ್ಕೆ ನೀವು ಗಂಡ ನೋಡ್ಕೊಂಡ್ ಬಂದಿದ್ರ. ನನಗೆ ಮದುವೆ ಆಗಿಲ್ಲ, ಅದಕ್ಕೆ ನಾನು ನಮ್ಮ ಅತ್ತೆ ನೋಡ್ಕೊಂಡ್ ಬಂದಿದ್ದೀನಿ. ಅಯ್ಯೋ, ಅವರೆಲ್ಲ ಹೊರಟೋದ್ರು. ಹಲೋ, ಈ ಲೇಡಿ ಶರ್ಲಾಕ್ ಹೋಮ್ಸ್ ಇರುವಾಗ ಏನಕ್ಕೆ ಯೋಚನೆ ಮಾಡ್ತೀರಾ? ಅವರೆಲ್ಲ ಹೋದ್ರು ಅಂತ ನಿಂಗೆ ಗೊತ್ತಾ? ಗೊತ್ತಿಲ್ಲ, ಕಂಡಿಡಿದೇನು ಕಷ್ಟ ಅಲ್ಲ. ಕಮ್ ಆನ್, ಫಾಲೋ ಮೀ. ಹೇಗಿದೆಯಾ ಸುನೀತಾ? ಫೋಟೋಸ್ ಎಲ್ಲಿ ಅನ್ನೋದು ಮುಂದಿನ ಪ್ರಶ್ನೆನಾ? ಯಾಕೆ ಹಾಗೆ ಮಾತಾಡ್ತೀಯ? ಕಳೆದ ಸಲ ನಾವು ಭೇಟಿಯಾದಾಗ ನನಗೆ ಮಾತಾಡೋಕ್ಕೆ ಅವಕಾಶನೇ ಕೊಟ್ಟಿರಲಿಲ್ಲ ನೀನು. ಕೊಟ್ಟ ಅವಕಾಶಗಳನ್ನ ಸದುಪಯೋಗ ಮಾಡಿಕೊಂಡ್ರೆ ಮೆಚ್ಕೋಬಹುದು, ಮಾಡ್ಕೊಳ್ದಿದ್ರೆ ಹಣೆ ಬರಹ ಅನ್ಬೋದು. ಆದರೆ ದುರುಪಯೋಗ ಮಾಡಿಕೊಂಡ್ರೆ ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿನ್ನ ಮಾತು, ನಿನ್ನ ನಡವಳಿಕೆ ಎರಡು ತದ್ವಿರುದ್ಧವಾಗಿದೆ. ಅವಕಾಶದ ಅರ್ಹತೆಯೇ ಇಲ್ಲ ಅಂತೀಯ, ಆದರೆ ಈಗ ಫೋಟೋಸ್ ಕೊಡ್ತಿದ್ಯಾ ಅಂತಂದರೆ ಇದನ್ನೇ ಒಂದು ಚಾನ್ಸ್ ಅಂತ ನಾನು ಅನ್ಕೊಳ್ಳ. ಶಂತನು ವರ್ಮ ಅವರೇ, ಜಾಸ್ತಿ ಮಾತಿನ ಅವಶ್ಯಕತೆ ಇಲ್ಲ. ನಮ್ಮಿಬ್ಬರು ಮಾತು ಈ ವಿಷಯಕ್ಕೆ ಮಾತ್ರ ಸೀಮಿತವಾಗಿರಲಿ. ನೀನು ನನ್ನ ಫೋನ್ ರಿಸೀವ್ ಮಾಡದೇ ಇದ್ದಾಗಲೇ ಅದು ನನಗೆ ಅರ್ಥ ಆಯಿತು. ಈಗೇನು ಫೋಟೋಸ್ ಬೇಕೋ ಬೇಡವೋ? ಸರಿ, ನಿನ್ನ ಹತ್ರ ಮಾತಾಡ್ತಾ ಅದನ್ನೇ ಮರೆತುಬಿಟ್ಟೆ. ಒಂದು ವಿಷಯ, ಕೆಲವು ವಿಚಾರಗಳನ್ನ ನೇರವಾಗಿ ಹೇಳ್ಬಿಡ್ತೀನಿ. ನೀವೇನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಈ ಥರ ಮಾತಾಡಲೇಬೇಕಾಗಿದೆ. ಈ ಫೋಟೋಸ್ನ ವಾಪಸ್ ತಗೊಳ್ಳೋಕ್ಕೆ ಚಾನಲ್ನಲ್ಲಿ ನಿಮ್ಮ ಮಗನ ವಿಷಯ ಬರದೇ ಇರೋದಕ್ಕೆ ನೀವು ಏನೇನೆಲ್ಲ ದಾರಿಗಳನ್ನ ಉಪಯೋಗಿಸ್ಕೊಂಡ್ರಿ, ಹೇಗೆಲ್ಲ ಜನಗಳನ್ನು ಉಪಯೋಗಿಸ್ಕೊಂಡ್ರಿ, ವಾ, ಊಹೆಗೂ ಮೀರಿದ್ದು.
ಫಾರ್ ಎಕ್ಸಾಂಪಲ್ ನನ್ನ ಅಣ್ಣ ಸುರೇಶನ್ನು ತಾವಾಗೇ ಕರೆದು ಕೆಲಸ ಕೊಟ್ಟಿದ್ದು. ಈಗ ಅಣ್ಣನ ಉಪಯೋಗಿಸ್ಕೊಂಡು ನನ್ನ ಮೇಲೆ ಪ್ರೆಷರ್ ಹಾಕೋ ತಂತ್ರನ ಮಾಡ್ತಿದ್ದೀರಿ. ಈ ಫೋಟೋಸ್ ವಾಪಸ್ ಸಿಕ್ಕ ಮೇಲೆ ಸುರೇಶನ್ನು ಹೇಗೆ ಉಪಯೋಗಿಸ್ಕೊಳ್ತೀರಾ ಅನ್ನೋದ್ರ ಬಗ್ಗೆನೇ ನಂಗೆ ಅನುಮಾನ. ಅಂದರೆ ನನ್ನ ಬಗ್ಗೆ ಇನ್ನೂ ನಂಬಿಕೆ ಬರಲಿಲ್ಲ ನಿಮಗೆ. ಥ್ಯಾಂಕ್ ಯು. ಒಂದು ನಿಮಿಷ. ಈ ಫೋಟೋಸಿನ ನೆಗೆಟಿವ್ ಆಗಲಿ ಕಾಪಿ ಆಗಲಿ ನಿನ್ನ ಹತ್ರ ಇಲ್ಲ ಅಂತ ಅನ್ಕೋತೀನಿ. ನಾನಾಗಲೇ ಹೇಳಿದೆ ಮತ್ತೆ ನಾವಿಬ್ಬರು ಭೇಟಿಯಾಗೋದು ಬೇಡ ಅಂತ. ಅಂದರೆ ಈ ಫೋಟೋಸಿನ ಕಾಪಿ ನಿನ್ನ ಹತ್ರ ಇಲ್ಲ ಅಂತ ಆಯಿತು. ಸಾರಿ ಮಿಸ್ಟರ್ ಶಂತನು ವರ್ಮ, ಖಂಡಿತ ನನ್ನ ಹತ್ರ ಫೋಟೋ ಕಾಪೀಸ್ ಇದೆ. ವ್ಯವಹಾರ ಮಾಡೋರ ಜೊತೆ ಬರೀ ವ್ಯವಹಾರ ಇಟ್ಕೋಬೇಕು, ಸಂಬಂಧ. ಹಾಗೆ ಸಂಬಂಧಿಕರ ಜೊತೆ ಬರೀ ಸಂಬಂಧ ಇಟ್ಕೋಬೇಕು, ವ್ಯವಹಾರ. ಇದು ನೀವೇ ನನಗೆ ಹೇಳ್ಕೊಟ್ಟಿದ್ದ ಪಾಠ ಶಂಕರು ವರ್ಮ ಅವರೇ. ನಾ ಹೇಳಿದೆ ಮತ್ತೆ ನಾವಿಬ್ಬರು ಭೇಟಿಯಾಗೋದು ಬೇಡ ಅಂತ. ಅದರ ಅರ್ಥ ಮತ್ತೆ ಏನಾದರೂ ಎಡವಟ್ಟು ಮಾಡಿಕೊಂಡು ನನ್ನನ್ನು ಭೇಟಿ ಮಾಡುವಂಥ ಸಂದರ್ಭ ತಂದ್ಕೋಬೇಡಿ ಅಂತ ಅರ್ಥ ಆಗಿರ್ಬೇಕಲ್ಲ.